ಸ್ಯಾಲರಿ ರಿಲೇಟೆಡ್ ಅಲ್ಲಿ ಯಾವ್ಯಾವ ಮಾಹಿತಿಗಳಿದಾವೆ, ಏನೇನ್ ಮಾಹಿತಿನ ನಾವು ನೋಡ್ಕೋಬಹುದು ನಮ್ಮ ಲೆವೆಲ್ ನಲ್ಲಿ, ಯೂಸರ್ ಲೆವೆಲ್ ನಲ್ಲಿ ನಾವು ಯಾವ್ಯಾವ ಮಾಹಿತಿನ ನೋಡ್ಕೋಬಹುದು ಅನ್ನೋದನ್ನ ನೋಡೋಣ. ಈಗ ಮೊದಲನೇದಾಗಿ ನಾನು ಇನಿಷಿಯೇಟರ್ ಇಂದ ಲಾಗಿನ್ ಆಗಿದ್ದೀನಿ. ಇನಿಷಿಯೇಟರ್ ಇಂದ ಲಾಗಿನ್ ಆದ ತಕ್ಷಣ ನೀವು ಈ ಒಂದು ಸ್ಕ್ರೀನ್ ನ ನೋಡಬಹುದು. ಈ ಸ್ಕ್ರೀನ್ ನಲ್ಲಿ ನಿಮ್ಗೆ ಬಹಳಷ್ಟು ಮಾಡ್ಯೂಲ್ಸ್ ಇಲ್ಲಿ ಈಗಾಗಲೇ ನಮ್ಗೆ ಲಿಸ್ಟ್ ಆಗಿದೆ. ಮೊದಲನೇದಾಗಿ ನಮ್ಗೆ ಇಲ್ಲಿ DMS ಅಂತ ಇದೆ, ಇದಕ್ಕೆ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಾರೆ. ಇಲ್ಲಿ ಇನ್ಶೂರೆನ್ಸ್ ಅಂತ ಒಂದು ಮಾಡ್ಯೂಲ್ ಇದೆ. ಈ ಒಂದು ಇನ್ಶೂರೆನ್ಸ್ ನಲ್ಲಿ ನಾವು ಇನ್ಶೂರೆನ್ಸ್ ಕ್ಲಿಕ್ ಮಾಡಿದಾಗ ನಮ್ಗೆ ಮತ್ತೆ ಒಂದು ಇನ್ಬಾಕ್ಸ್ ಪೇಜ್ ಓಪನ್ ಆಗುತ್ತೆ. ಈ ಲೆಫ್ಟ್ ಸೈಡ್ ಟಾಪ್ ನಲ್ಲಿ ನಮ್ಗೆ ಇಲ್ಲಿ ಮೆನು ಐಕನ್ ಇದೆ. ಈ ಮೆನು ಐಕನ್ ನ ಕ್ಲಿಕ್ ಮಾಡಿದಾಗ ಇನ್ಶೂರೆನ್ಸ್ ಅಂತ ಅನ್ನೋ ಮೆನು ನಲ್ಲಿ ಇನ್ಶೂರೆನ್ಸ್ ಲಿಸ್ಟ್ ಅಂತ ಇದೆ. ಈಗ ನಾವು ಇಲ್ಲಿ ಇನ್ಶೂರೆನ್ಸ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಆಫೀಸ್ ನಲ್ಲಿ, ಅಂದ್ರೆ ನಾನು ಏನ್ ಲಾಗಿನ್ ಆಗಿದ್ದೀನಿ, ಈ ಒಂದು ಆಫೀಸ್ ನಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಆ ಎಂಪ್ಲಾಯೀಸ್ ಗಳ ಯಾವ್ಯಾವ ಏನೇನು ಇನ್ಶೂರೆನ್ಸ್ ಗಳಿದಾವೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಈಗ ಇಲ್ಲಿ ನೀವು ಎಂಪ್ಲಾಯ್ KJID, ಎಂಪ್ಲಾಯ್ ನೇಮ್, ಅವ್ರ ಪೋಸ್ಟ್, ಆಫೀಸ್ ಡೀಟೇಲ್ಸ್, ಟೋಟಲ್ ಅವ್ರದ್ದು ಎಷ್ಟು ಆಕ್ಟಿವ್ ಪಾಲಿಸೀಸ್ ಎಷ್ಟಿದೆ, ಮೆಚೂರ್ಡ್ ಪಾಲಿಸಿ ಏನಿದೆ, ಆಕ್ಟಿವ್ ಪಾಲಿಸಿ ಅಮೌಂಟ್ ಏನಿದೆ, ಎಲ್ಲದನ್ನು ನೋಡ್ಬೋದು. ಇಲ್ಲಿ ಪ್ರತಿಯೊಂದು ಎಂಪ್ಲಾಯ್ ಅಗೇನ್ಸ್ಟ್ ಇಲ್ಲೊಂದು ವ್ಯೂ ಐಕಾನ್ ಇದೆ. ಈ ವ್ಯೂ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಯಾವ ಎಂಪ್ಲಾಯಿಗೆ ವ್ಯೂ ಐಕಾನ್ ಕ್ಲಿಕ್ ಮಾಡಿರ್ತೀವಿ ಅವ್ರ KJID ನಂಬರು, ಅವ್ರ ನೇಮು, ಗ್ರೂಪು, ಕೇಡರ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕಾಣುತ್ತೆ. ಅವ್ರ ಆಕ್ಟಿವ್ ಇರ್ತಕ್ಕಂಥ ಪಾಲಿಸಿ ಡೀಟೇಲ್ಸ್ ನ ಕೂಡ ನಾವಿಲ್ಲಿ ನೋಡ್ಬೋದು. ಇವತ್ತು ಇಲ್ಲಿ GPF ಮತ್ತೆ EGIS ಆಕ್ಟಿವ್ ಇದೆ. ಮೆಚೂರ್ ಆಗಿರತಕ್ಕಂಥ ಪಾಲಿಸಿ ಡೀಟೇಲ್ಸ್ ನ ಕೂಡ ನಾವಿಲ್ಲಿ ನೋಡ್ಬೋದು. ಓಕೆ, ಈಗ ಒಂದು ವೇಳೆ ನಾವು GPF ಅಮೌಂಟ್ ಅನ್ನ ಎಡಿಟ್ ಮಾಡಬೇಕು ಅಂದ್ರೆ ಪ್ರತಿ ವರ್ಷಕ್ಕೊಮ್ಮೆ ನಾವು GPF ಅಮೌಂಟ್ ಸಬ್ಸ್ಕ್ರಿಪ್ಷನ್ ಚೇಂಜ್ ಮಾಡಿಸ್ತಾರೆ, ಕೆಲವೊಂದು ಎಂಪ್ಲಾಯೀಸ್ ಚೇಂಜ್ ಮಾಡಿಸ್ತಾರೆ. ಅದನ್ನ ನಾವು ಹೇಗೆ ಪ್ರತಿ ತಿಂಗಳು ಪ್ರತಿ ವರ್ಷದ ಒಂದ್ಸಲಿ ನಾವು ಈ GPF ಸಬ್ಸ್ಕ್ರಿಪ್ಷನ್ ಹೇಗೆ ಚೇಂಜ್ ಮಾಡೋದು ಅಂದ್ರೆ, ಇನ್ಶೂರೆನ್ಸ್ ಲಾಗಿನ್ ಆದಾಗ ಇಲ್ಲಿ GPF ಇನ್ಶೂರೆನ್ಸ್ ತೋರಿಸ್ತಾ ಇರುತ್ತೆ. ಇಲ್ಲಿ ಎಡಿಟ್ ಐಕನ್ ಇದೆ. ಈ ಎಡಿಟ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಂತ್ಲಿ ಪ್ರೀಮಿಯಂ ಅಮೌಂಟ್ ನ ಇಲ್ಲಿ ಎಂಟ್ರಿ ಮಾಡಬೇಕು. ಅವರು ಏನ್ ಚೇಂಜಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ, ಹೊಸದಾಗಿ ಎಷ್ಟು ಸಬ್ಸ್ಕ್ರಿಪ್ಷನ್ ಅಮೌಂಟ್ ಮಾಡಿದ್ದಾರೆ ಅದನ್ನ ಎಂಟ್ರಿ ಮಾಡಿ ಇಲ್ಲಿ ರಿಮಾರ್ಕ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿದಾಗ ಈ ಒಂದು ರೆಕಾರ್ಡ್ ಮತ್ತೆ ವೆರಿಫೈರಿಗೆ ಹೋಗುತ್ತೆ. ಅಲ್ಲಿಂದ ಅಪ್ರೂವರಿಗೆ ಕಳಿಸಿ ಅಪ್ರೂವ್ ಮಾಡಿದಾಗ ನೀವೇನು ಅಮೌಂಟ್ ಚೇಂಜಸ್ ಮಾಡಿರ್ತೀರಾ ಆ ಅಮೌಂಟ್ ಅವ್ರಿಗೆ ಮುಂದಿನ ತಿಂಗಳು ನಾವು ಸ್ಯಾಲರಿ ಜನರೇಟ್ ಮಾಡಿದಾಗ ಆ ಅಮೌಂಟ್ ನೀವು ಚೇಂಜಸ್ ಮಾಡಿರ್ತಕ್ಕಂಥ ಅಮೌಂಟ್ ಅನ್ನ ಇಲ್ಲಿ ನೋಡ್ಬೋದು. ಈ ರೀತಿಯಾಗಿ ಇದರಿಂದ ನಿಮಗೆ ಮೊದಲನೇ ಅನುಕೂಲ ಏನು ಅಂತಂತಂದ್ರೆ ಗಳಿದಾವೆ. ಈಗ ಒಂದೊಂದಾಗಿ ಒಂದೊಂದು ಎಂಪ್ಲಾಯ್ ನೋಡೋಣ. ಈಗ ನಾನು ಈ ಮೂರನೇ ಒಂದು ಎಂಪ್ಲಾಯ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಈ ಎಂಪ್ಲಾಯಿಗೆ ಇವರಿಗೆ KJID ಪಾಲಿಸಿ ಇದೆ. KJID ಪಾಲಿಸಿ ನಂಬರು, ಅವ್ರ ಪಾಲಿಸಿ ಸ್ಟಾರ್ಟ್ ಆಗಿರತಕ್ಕಂಥದ್ದು, ಅಶ್ಯೂರ್ಡ್ ಸಮ್ ಏನಿದೆ, ಮತ್ತೆ ಮಂತ್ಲಿ ಪ್ರೀಮಿಯಂ ಅಮೌಂಟ್ ಏನಿದೆ, ಈ ಅಮೌಂಟ್ ಅನ್ನ ನೀವು ಇಲ್ಲಿ ನೋಡ್ಕೋತಾ ಇರ್ಬೋದು. ಈಗ ಒಂದೇ ಎಂಪ್ಲಾಯಿ 3-4 KJID ಪಾಲಿಸಿ ಮಾಡಿದಾಗ ಇಲ್ಲಿ KJID ಪಾಲಿಸಿಗಳು ಲಿಸ್ಟ್ ಆಗಿರುತ್ತೆ. ಆ ಲಿಸ್ಟ್ ಅಲ್ಲಿ ಅಮೌಂಟ್ ಅನ್ನು ಕೂಡ ನೀವು ನೋಡ್ಕೋಬಹುದು, ಮಂತ್ಲಿ ಪ್ರೀಮಿಯಂ ಅಮೌಂಟ್ ಏನಿದೆ ಅಂತ. ಇದೇ ಅಮೌಂಟ್ ಅನ್ನೇ ಅವ್ರಿಗೆ ಪ್ರತಿ ತಿಂಗಳು ಸ್ಯಾಲರಿನಲ್ಲಿ ಡಿಡಕ್ಷನ್ ಆಗ್ತಾ ಇರುತ್ತೆ. ಇದರಿಂದ ನಿಮಗೆ ಒಂದು ಅನುಕೂಲ ಏನಾಗುತ್ತೆ ಅಂತಂತಂದ್ರೆ, ನಿಮಗೆ ಸ್ಯಾಲರಿ ಜನರೇಟ್ ಆಗಿ ನಿಮಗೆ ಪೇಬಿಲ್ ನಲ್ಲಿ ನೋಡೋದಕ್ಕಿಂತ ಮುಂಚೆನೆ ನೀವು ಈ ಒಂದು ಮಾಹಿತಿನ ತಿಳ್ಕೊಂಡಿರ್ಬೋದು. ನಮ್ಮ ಈ ಒಂದು ಆಫೀಸ್ ನಲ್ಲಿ ಇರ್ತಕ್ಕಂಥ ಇಂಥ ಒಂದು ಎಂಪ್ಲಾಯಿಗೆ ಎಷ್ಟು ಅವರಿಗೆ ಮಂತ್ಲಿ ಪ್ರೀಮಿಯಂ ಅಮೌಂಟು, KJID ಇರಲಿ ಅಥವಾ GPF ಸಬ್ಸ್ಕ್ರಿಪ್ಷನ್ ಇರ್ಬೋದು, ಅಥವಾ LIC ಮಾಡಿಸಿದವ್ರಿಗೆ LIC, EJS ಇರೋರು EJS ಎಷ್ಟೆಷ್ಟು ರಿಡಕ್ಷನ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಮೊದಲನೇದಾಗಿ ಸ್ಯಾಲರಿ ಜನರೇಟ್ ಆಗೋಕ್ಕಿಂತ ಮುಂಚೆನೆ ನಾವು ಇದನ್ನ ನೋಡ್ಕೊಂಡು, ಒಂದ್ ವೇಳೆ ಇದರಲ್ಲಿ ಏನಾದ್ರು ಕರೆಕ್ಷನ್ಸ್ ಇದ್ರೆ ಕರೆಕ್ಷನ್ಸ್ ನ ಕೂಡ ಇದರಲ್ಲಿ ನಾವು ಮುಂಚೆನೆ ಸ್ಯಾಲರಿ ಜನರೇಟ್ ಆಗೋಕ್ಕಿಂತ ಮುಂಚೆನೆ ಮಾಡಿಸ್ಕೋಬಹುದು. ಅದರಿಂದ ಈ ಒಂದು ಇನ್ಶೂರೆನ್ಸ್ ಪಾಲಿಸಿನ ಇನ್ಶೂರೆನ್ಸ್ ಡೀಟೇಲ್ಸ್ ಏನೇನಿದೆ ನಮ್ಮ ಇನಿಷಿಯೇಟರ್ ಲಾಗಿನ್ ನಲ್ಲಿ, ಅದನ್ನ ನೀವು ಸ್ಯಾಲರಿ ಜನರೇಟ್ ಆಗೋಕ್ಕಿಂತ ಮುಂಚೆನೆ ಒಂದ್ಸಲಿ ನೀವು ಎಲ್ಲಾ ಎಂಪ್ಲಾಯೀಸ್ ಗಳದ್ದು ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿಕ್ಕೆ ಈ ಒಂದು ಸಾಫ್ಟ್ವೇರ್ ನಲ್ಲಿ ನಿಮ್ಗೆ ಅವಕಾಶ ಇರುತ್ತೆ.